ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಯಾಕಪ್ಪ ಇವತ್ತು ಜನತಾ ಏಜೆಂಟ್ ಅವರು ಹಲವು ತಿಂಗಳುಗಳಾಯಿತು ಯಾವುದೇ ವಿಡಿಯೋಗಳಲ್ಲಿ ಕಾಣಿಸ್ತಾ ಇಲ್ಲ, ಆದರೆ ಏಕಾಏಕಿ ಇವಾಗ ವಿಡಿಯೋದಲ್ಲಿ ಬಂದಿದ್ದಾರೆ ಅಂತ ನಿಮಗೆ ಆಶ್ಚರ್ಯ ಏನಾದರೂ ಆಗ್ತಾ ಇದ್ದರೆ ಈ ಒಂದು ವಿಡಿಯೋವನ್ನು ನೀವು ಕಂಪ್ಲೀಟಾಗಿ ನೋಡಲೇಬೇಕು, ಸ್ಕಿಪ್ ಮಾಡಬೇಡಿ. ಹಲವು ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದೆ. ಎಸ್ಪೆಷಲಿ ತಮ್ನೇಲನ್ನು ನೋಡಿಕೊಂಡೇ ಬಂದಿರ್ಬೋದು. ಸೊ ಅದೇ ಒಂದು ಕಂಟೆಂಟನ್ನು ಇಟ್ಟುಕೊಂಡು ಆ ಒಂದು ಟಾಪಿಕನ್ನು ಇಟ್ಟುಕೊಂಡು ಇವತ್ತು ನಾವು ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಿದೆ. ನಾವು ಒಬ್ಬ ವ್ಯಕ್ತಿಯನ್ನು ಏಕಾಏಕಿ ಕಣ್ಣು ಮುಚ್ಚಿ ಬೆಂಬಲಿಸುವುದಕ್ಕಿಂತಲೂ ಮೊದಲು ಕೆಲವೊಂದು ವಿಚಾರಗಳ ಬಗ್ಗೆ ಅಲ್ಪ ಜ್ಞಾನವಾದರೂ ನಮ್ಮಲ್ಲಿ ಇರಬೇಕು. ಸೊ ಆ ಒಂದು ಕಾರಣಕ್ಕೆ ಇವತ್ತು ನಾನು ವಿಡಿಯೋ ಮಾಡಲೇಬೇಕು. ಯಾಕಂದರೆ ನಮ್ಮ ಸಿದ್ಧಾಂತ ಏನಿದೆ, ನಾವೇನು ಸಿದ್ಧಾಂತವನ್ನು ಅನುಸರಿಸ್ತಾ ಬರ್ತಾ ಇರ್ತೇವೆ, ಆ ಒಂದು ಸಿದ್ಧಾಂತದ ಸುಪರ್ದಿಯ ಅಡಿಯಲ್ಲಿ ಕೆಲವೊಂದು ವಿಚಾರಗಳು, ಬೆಳವಣಿಗೆಗಳು ಅದರ ವಿರುದ್ಧವಾಗಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ನಾವದನ್ನು ಖಂಡಿತವಾಗಿಯೂ ವಿರೋಧ ಮಾಡಲೇಬೇಕು. ಯಾಕಂತ ಹೇಳಿದರೆ ಇವತ್ತು ಒಂದು ಪ್ರತ್ಯೇಕವಾದಂತಹ ಬೆಳವಣಿಗೆಗಳು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಬಹುದು. ಇವಾಗ ಈ ಒಂದು ಪ್ರಕರಣ ಅಂದರೆ ಎಸ್ಪೆಷಲಿ ಸೌಜನ್ಯ ಪ್ರಕರಣ ನಡೆದು ಆಲ್ಮೋಸ್ಟ್ 14 ಇಯರ್ಸ್ ಆಗ್ತಾ ಬಂತು. ಇದುವರೆಗೂ ಯಾವುದೇ ವಿಚಾರದಲ್ಲಿ ತನ್ನ ಸಿದ್ಧಾಂತವನ್ನು ತೋರ್ಪಡಿಸಿದಂತಹ ಅವರ ವ್ಯಕ್ತಿ ನೆನ್ನೆ ದಿವಸ ಏಕಾಏಕಿ ಪಾಂಗಳದ ಸೌಜನ್ಯ ಮನೆಗೆ ಬಂದು ಒಂದು ಫೋಟೋ ಪೋಸ್ಟ್ ಕೊಟ್ಟಂತಹ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ಅಲ್ಲಿ ಏನು ಚರ್ಚೆಗಳು ನಡೆದಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ, ಅಥವಾ ಯಾವುದೇ ವಿಡಿಯೋ ಸಂದೇಶಗಳು ಹೊರಗಡೆ ಬಂದಿಲ್ಲ. ಒಂದು ಫೋಟೋ ಇವತ್ತು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ವೈರಲ್ ಆಗೋದಕ್ಕೆ ಕಾರಣ ಇದೆ, ಯಾಕಂದರೆ ಸೌಜನ್ಯ ಹೋರಾಟದ ಪ್ರಮುಖ ರೂವಾರಿ ಅಂತ ಹೇಳ್ತಾ ಇದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹಲವು ಪ್ರಕರಣಗಳು, ಗಡಿಪಾರು ಇರ್ಬೋದು, ಇನ್ನಿತರ ಹಲವು ಪ್ರಕರಣಗಳಲ್ಲಿ ಇವತ್ತು ಮುನ್ನೆಲೆಗೆ ಬಾರದ ರೀತಿಯಂತಹ ಒಂದು ಪರಿಸ್ಥಿತಿ ಎದುರಾದಂತಹ ಸಂದರ್ಭದಲ್ಲಿ ಇವತ್ತು ಕಲ್ಲಡ್ಕ ಪ್ರಭಾಕರ ಭಟ್ರು ಓರ್ವ ಹಿಂದುತ್ವದ ನಾಯಕ, RSS ಮುಖಂಡ ಕೂಡ ಹೌದು. ಸೊ ಅವರ ಸಿದ್ಧಾಂತಗಳು ಯಾವ ರೀತಿಯಲ್ಲಿ ಅನ್ನೋದರ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ಇವತ್ತು ಈ ಒಂದು ಪ್ರಕರಣದಲ್ಲಿ ಏನಾದರೂ ಸಹಾಯ ಮಾಡೋದಕ್ಕೆ ಬಂದಿರುವುದಾ, ಅಥವಾ ಇದು RSS ಅಥವಾ BJPಯ ಯಾವುದಾದ್ರೂ ಅಜೆಂಡಾ ಭಾಗ ಆಗಿರ್ಬೋದಾ ಎನ್ನುವಂತಹ ಒಂದು ಸಂದೇಹಗಳು ನಮ್ಮಂತೆ ಹಲವು ಜನರಲ್ಲಿ ಮೂಡುವಂಥದ್ದು. ಯಾಕಂತ ಹೇಳಿದರೆ ಕಲ್ಲಡ್ಕ ಪ್ರಭಾಕರ ಭಟ್ಟರನ್ನು ಯಾವುದೇ ರೀತಿಯಲ್ಲೂ ಕೂಡ ಅವರ ಸಿದ್ಧಾಂತಕ್ಕೆ ಒಂದು ರೀತಿಯಲ್ಲಿ ನಾವು ಟ್ಯಾಲಿ ಆಗುವಂತಹ ವ್ಯಕ್ತಿಗಳು ಖಂಡಿತ ಅಲ್ಲ. ಯಾಕಂತ ಹೇಳಿದರೆ ಸೌಜನ್ಯ ಹೋರಾಟದಲ್ಲಿ ಬೆಂಬಲಿಸಿಕೊಂಡು ಅಥವಾ ಅದರ ವಾರ್ತೆಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದಂತಹ ಓರ್ವ ವ್ಯಕ್ತಿ ಎನ್ನುವಂತಹ ಆ ಒಂದು ರೀತಿಯಲ್ಲಿ ನಾನಿವತ್ತು ಈ ಒಂದು ಕಂಟೆಂಟನ್ನು ಮಾಡಲೇಬೇಕಾಗಿದೆ. ಹಲವು ತಪ್ಪು ಸಂದೇಶಗಳು ಇವತ್ತು ಸಮಾಜಕ್ಕೆ ರವಾನೆ ಆಗ್ತಾ ಇದೆ. ಅಂದರೆ ಬರೀ ಸೌಜನ್ಯ ಹೋರಾಟಕ್ಕೆ ಬೆಂಬಲಿಸುವವರೆಲ್ಲರೂ ಒಳ್ಳೆಯವರೇ ಆಗಿರಬೇಕು ಅಂತಿಲ್ಲ. ಯಾಕಂತ ಹೇಳಿದರೆ ನಾವು ಈ ಮೊದಲು ಕೂಡ ಎಚ್ಚರಿಸಿದಂತಹ ಅವರ ವ್ಯಕ್ತಿ ಅಂದರೆ ದಲಿತ ನಾಯಕ, ಅವರ ರಾಜಕಾರಣಿ ಕೂಡ ಹೌದು. ಸಂದೇಶ್ ಅವರು ASSK ಎನ್ನುವಂತಹ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಗುರುತಿಸಿಕೊಂಡವರು. ಹಲವಾರು ಪ್ರತಿಭಟನೆಗಳು ತನ್ನ ಜಾತಿಯವರಿಗೋಸ್ಕರ, ತನ್ನ ಧರ್ಮಕ್ಕೋಸ್ಕರ ಮಾಡಿದವರು, ಅಥವಾ ಸಾಮಾಜಿಕವಾಗಿ ಕಳಕಳಿಯನ್ನು ಹೊಂದಿಕೊಂಡಿರೋರು ಎಲ್ಲದರಲ್ಲೂ ಓಕೆ. ಆದರೆ ಅವರು ಈ ಒಂದು ಸೌಜನ್ಯ ಪ್ರಕರಣಕ್ಕೆ ಬರುವಂತಹ ಸಂದರ್ಭದಲ್ಲಿ ನಾನೊಂದು ವಿಡಿಯೋ ಮಾಡಿದ್ದೆ. ಅಂದರೆ ನಂಬೇಡಿ, ಈ ರೀತಿ ಕೆಲವೊಂದು ಸಮಯಗಳನ್ನು ತಮ್ಮ ಸದುಪಯೋಗಕ್ಕಾಗಿ ಬಳಸಿಕೊಳ್ಳುವಂತಹ ಹಲವು ವ್ಯಕ್ತಿಗಳಿರ್ತಾರೆ. ಅವರು ಬಂದ ತಕ್ಷಣ ಏಕಾಏಕಿ ಅವರನ್ನು ನೀವು ಅಪ್ಪಿಕೊಂಡ್ರೆ ಮುಂದೆ ಆಗುವಂತಹ ಅನಾಹುತಗಳಲ್ಲಿ ನೀವು ಕೂಡ ಪಾಲುದಾರರಾಗ್ತೀರಾ ಅನ್ನುವಂತಹ ಒಂದು ವಿಡಿಯೋವನ್ನು ನಾನು ಹಾಕಿದ್ದೆ. ಹಲವು ಪರ ವಿರೋಧಗಳು ಬಂದಿತ್ತು, ಆದರೆ ಅದರ ಸತ್ಯಾವಸ್ಥೆ ಬೆಳಕಿಗೆ ಬಂದದ್ದು ರೀಸೆಂಟಾಗಿ. ನೋಡಿ, ಸಂದೇಶ್ ಅವರು ಯಾಕಾಗಿ ಬಂದರು ಈ ಒಂದು ಹೋರಾಟಕ್ಕೆ, ಅವರು ತನ್ನ ಪಬ್ಲಿಸಿಟಿಯನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಬಂದರೆ ಹೊರತು ಯಾವುದೇ ಕಾರಣಕ್ಕೂ ಸೌಜನ್ಯಾಳಿಗೆ ಆತನ ಮುಖಾಂತರ ನ್ಯಾಯ ಕೊಡಿಸಬೇಕು ಅನ್ನುವಂತಹ ಉದ್ದೇಶದಿಂದ ಖಂಡಿತವಾಗಿ ಬಂದಂತಹ ವ್ಯಕ್ತಿ ಅಲ್ಲ ಅಂತ ಜನರಿಗೆ ಮನವರಿಕೆ ಆಯಿತು. ಸೊ ಅದೇ ರೀತಿಯಲ್ಲಿ ಇವತ್ತು ಏನು ವೈರಲ್ ಆಗ್ತಾ ಇದೆ ಒಂದು ಫೋಟೋ, ಆ ಫೋಟೋ ಹಿಂದಿನ ಅಸಲಿಯತ್ತು ಮುಂದಿನ ದಿವಸಗಳಲ್ಲಿ ಅತ್ಯಂತ ಕಠೋರವಾಗಿರ್ಬೋದು. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಕಲ್ಲಡ್ಕ ಪ್ರಭಾಕರ ಭಟ್ಟರಿಗೂ ಶೋಷಣೆಗೊಳಗಾದಂತಹ ಹೆಣ್ಣು ಮಕ್ಕಳಿಗೂ ಯಾವುದೇ ಸಂಬಂಧ ಇಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ಹಲವು ಕಾರಣಗಳನ್ನು ನಾವು ನಿಮ್ಮ ಮುಂದೆ ಇದನ್ನು ನಾವು ವ್ಯಕ್ತಪಡಿಸಲಿಕ್ಕೆ ಹೇಳ್ಬೋದು. ಪ್ರಮುಖವಾಗಿ ನಾವು ಹೇಳಬೇಕು ಅಂದರೆ ಪುತ್ತೂರಿನಲ್ಲಿ ನಡೆದಂತಹ ಲವ್ ಸೆಕ್ಸ್ ದೋಖಾ ಪ್ರಕರಣ ಇಡೀ ರಾಜ್ಯದ ಗಮನಕ್ಕೆ ಬಂದಂತಹ ಒಂದು ವಿಚಾರ. ಈ ಒಂದು ವಿಚಾರದಲ್ಲಿ ಮೊದಲು ಯಾರೂ ಕೂಡ ಗಮನಿಸಿದಂತಹ ಸಂದರ್ಭ, ಯಾರೂ ಕೂಡ ಇದೊಂದು ಗಮನಕ್ಕೆ ತರದಂತಹ ಒಂದು ಸಂದರ್ಭ. ಆ ಒಂದು ಸಂದರ್ಭದಲ್ಲಿ ವಿಶ್ವಕರ್ಮ ಸಮುದಾಯ ಅಂದರೆ ಆ ಒಂದು ಹೆಣ್ಣು ಮಗುವಿನ ಜಾತಿ ಏನಿದೆ ವಿಶ್ವಕರ್ಮ, ಸೊ ಅವರ ಸಮುದಾಯದ ಪ್ರಮುಖರು, ರಾಜ್ಯಾಧ್ಯಕ್ಷರು ಆದಂತಹ ಅವರ ವ್ಯಕ್ತಿ ಅವರಿಗೆ ಸಹಾಯಕ್ಕಾಗಿ ಬರ್ತೇನೆ ಅಂತ ಹೇಳಿ ಆ ಒಂದು ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭ ಅಲ್ಲಿ ನಾನು ಕೂಡ ಇದೆ. ಸೊ ಆ ಒಂದು ಸಂದರ್ಭದಲ್ಲಿ ಹಲವು ಮಾಧ್ಯಮ ಮಿತ್ರರು ಜೊತೆಗಿದ್ದರು, ಆದರೆ ಯಾರೂ ಕೂಡ ಯಾವುದೇ ಪ್ರಶ್ನೆಗಳನ್ನು ಕೇಳ್ತಾ ಇರಲಿಲ್ಲ. ಆದರೆ ನನಗೆ ಅದನ್ನು ಸಹಿಸೋಕ್ಕಾಗಿಲ್ಲ.
ನಾನು ಅವರ ಹತ್ರ ಕೇಳಿಬಿಟ್ಟೆ. ಯಾಕಂದರೆ ನೋಡಿ, ಇವತ್ತು ಬರ್ತೀರಾ, ನೀವು ಬಂದು ಏನು ಮಾಡಬೇಕು, ನೀವು ಪಬ್ಲಿಸಿಟಿಯನ್ನು ತಗೊಳ್ಬೇಕಾ ಅಥವಾ ಇನ್ನೇನನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಅವರ ಮುಂದಿನ ನಡೆ ನೇರವಾಗಿ ನಳಿನ್ ಕುಮಾರ್ ಕಟೀಲ್ ಮತ್ತು ಕಲ್ಲಡ್ಕ ಪ್ರಭಾಕರ ಭಟ್ಟರನ್ನು ಭೇಟಿಯಾಗಿ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೆಸುವುದಾಗಿತ್ತು. ಸೊ ಅದನ್ನು ಕೂಡ ಪ್ರಶ್ನೆ ಮಾಡಿದೆ. ನೀವು ಈ ರೀತಿಯಾಗಿ ಕಲ್ಲಡ್ಕ ಪ್ರಭಾಕರ ಭಟ್ಟರ ಮನೆಯ ಮುಂದೆ ಹೋಗಿ ನಿಂತು ಯಾಚಿಸುವುದು ಅಥವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಚರ್ಚೆ ನಡೆಸುವುದರ ವಿಚಾರವಾಗಿ ಏನಾದರೂ ಬೆಳವಣಿಗೆಗಳು ನಡೆಯಬಹುದು ಎನ್ನುವಂತಹ ಯಾವುದಾದ್ರೂ ಒಂದು ಹೋಪ್ ನಿಮಗೆ ಇದೆಯಾ ಅಂತ ಕೇಳಿದೆ. ಸೊ ಅವರಿಗೆ ಹೋಪ್ ಇದೆಯೋ ಇಲ್ವೋ, ನಾವು ನಮ್ಮ ಪ್ರಯತ್ನವನ್ನು ಮಾಡ್ತೀವಿ ಅಂದರೆ, ಯಾಕಂದರೆ ಹಿಂದೂ ಮುಖಂಡರವರು ಆ ರೀತಿ ಮಾಡಬಹುದು, ಹಿಂದೂ ಹೆಣ್ಣು ಮಗುವಿಗೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಕೈ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿದರು. ಸೊ ಏನೋ ಇರ್ಬೋದು ಅಂತ ಅಂದ್ಕೊಂಡೆ. ಆದರೆ ಇದುವರೆಗೂ 1 ವರ್ಷಗಳು ಕಳೆಯಿತು. ಮೊನ್ನೆ ದಿವಸ ಆದಿತ್ಯವಾರ ದಿವಸ ಆ ಒಂದು ಮಗುವಿನ ನಾಮಕರಣ ನೋಡಿ. ಪ್ರತಿಯೊಂದು ಮಗು ಕೂಡ ತಾನು ಹೆತ್ತ ದಿವಸದಿಂದ 40 ದಿವಸದ ಒಳಗಡೆ ಖಂಡಿತವಾಗಿಯೂ ನಮ್ಮ ದೇಶದ ಮಕ್ಕಳು ನಾಮಕರಣಗೊಳ್ಳುತ್ತಾರೆ, ಯಾವುದೇ ತೊಂದರೆ ಇಲ್ಲದಿದ್ದರೆ. ಆದರೆ ಇಲ್ಲಿ 1 ವರ್ಷಗಳು ಆಗ್ತಾ ಬಂದರೂ ಕೂಡ ಆ ಮಗುವಿಗೆ ನಾಮಕರಣ ಎನ್ನುವಂತಹ ಆ ಒಂದು ವಿಚಾರವೇ ಇಲ್ಲ. ಆ ಮಗುವನ್ನು ಏನಂತ ಕರಿಬೇಕು, ಏನೋ ಒಂದು ಅಡ್ಡ ಹೆಸರುಗಳಲ್ಲಿ ಕರಿತಾ ಇರ್ಬೋದು, ಆದರೆ ನಿರ್ದಿಷ್ಟವಾದಂತಹ ಒಂದು ಹೆಸರು ನಾಮಕರಣ ಮಾಡಿದ್ದು ಇಲ್ಲವೇ ಇಲ್ಲ. ಸೊ ಇಂತಹ ಒಂದು ಮಗುವಿಗೆ ನ್ಯಾಯ ಕೊಡಿಸಿ ಅಂತ ಕೇಳಿಕೊಂಡ್ರೆ ಅದು ಒಂದು ಹೆಣ್ಣು ಮಗುವಿಗೆ ಅನ್ಯಾಯವಾದಂತಹ ಸಂದರ್ಭದಲ್ಲಿ, ಅನ್ಯಾಯ ಅಂದರೆ ಯಾವ ರೀತಿಯಲ್ಲಿ, ಓಕೆ ತಪ್ಪು ಇಬ್ಬರು ಮಾಡಿದರು, ಅದು ಎಲ್ಲ ಒಪ್ಪಿಕೊಳ್ಬೇಕಾದಂತಹ ವಿಚಾರ. ಆದರೆ ಇಲ್ಲಿ ಮೋಸಗೊಳಪಟ್ಟಂತಹ ಹೆಣ್ಣು ಮಗು ಅಂದರೆ ಯಾರಿಂದ ಮೋಸಕ್ಕೆ ಒಳಪಟ್ಟಲೋ ಅಲ್ಲಿ ಅನ್ಯಾಯ ಆಗುತ್ತೆ ಆಕೆಯನ್ನು ಮದುವೆ ಆಗುವುದಿಲ್ಲ ಅಂತ ಆತ ನಿಶ್ಚಯ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯ ಕೊಡಿಸಬೇಕಾದಂತಹ ಧರ್ಮ ಅಥವಾ ಕರ್ತವ್ಯ ಎಲ್ಲ ಮುಖಂಡರ ಮೇಲೆ ಇರುತ್ತೆ. ಆದರೆ ಎಲ್ಲರೂ ಕೈ ಚೆಲ್ಲಿದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ತೋಚದೆ ರಾತ್ರೋರಾತ್ರಿಯ ಹಗಲುಗಳೆನ್ನದೇ 10 ಗೋಳಿಟ್ಟಂತಹ ಒಂದು ಕುಟುಂಬದ ಕಣ್ಣೀರನ್ನು ನಾವು ನೋಡಿದವರು. ಸೊ ಅವತ್ತು ವಿಚಾರ ಅಲ್ಲಿರಲಿ. ಕಲ್ಲಡ್ಕ ಪ್ರಭಾಕರ ಭಟ್ಟರ ಮೇಲೆ ಹೆಣ್ಣು ನಿಂದನೆ, ಮಹಿಳೆಯರ ಮೇಲೆ ನಿಂದನೆ ಮಾಡಿದಂತಹ ಅದೆಷ್ಟೋ ಪ್ರಕರಣಗಳು ಹೈಕೋರ್ಟ್ ಮೆಟ್ಟಿಲಲ್ಲೂ ಇವಾಗಲೂ ಕೂಡ ಇದೆ. ಅವರು ಇವಾಗಲೂ ಕೂಡ ವಾರ್ನಿಂಗಲ್ಲಿ ಇರುವಂಥದ್ದು, ಹೆಣ್ಣು ಮಕ್ಕಳನ್ನು ತೇಜೋವಧೆ ಮಾಡಿದಂಥದ್ದು, ಹೆಣ್ಣು ಮಕ್ಕಳ ಚಾರಿತ್ರ್ಯದ ಬಗ್ಗೆ ಅವಹೇಳನಕಾರಿ ಭಾಷಣಗಳನ್ನು ಮಾಡಿ ಅಲ್ಲಿ ಅವರು ಕೇಸನ್ನು ದಾಖಲಿಸಿಕೊಂಡು, ಇದೇ ನೋಡಿ ಸೌಜನ್ಯ ಹೋರಾಟದ ಎಸ್ ಬಾಲನ್ ಅವರು, ನವೀನ್ ಸೂರಿಂಜೆ ಅವರು, ಪತ್ರಕರ್ತರು, ನಾವೆಲ್ಲ ಗುರುತಿಸಿಕೊಂಡಂತಹ ಅವರು ವ್ಯಕ್ತಿತ್ವಗಳು. ಸೊ ಏನು ನಮ್ಮ ಸಿದ್ಧಾಂತಗಳೇನಿದೆ ಯಾವತ್ತಿಗೂ ಕೂಡ ಎಸ್ ಬಾಲನ್ ಇರ್ಬೋದು, ನವೀನ್ ಸೂರಿಂಜೆ ಇರ್ಬೋದು, ಈ ಒಂದು ವ್ಯಕ್ತಿ ಕಲ್ಲಡ್ಕ ಪ್ರಭಾಕರ ಭಟ್ಟರು ಈ ಒಂದು ಹೋರಾಟಕ್ಕೆ ಕಾಲಿಟ್ಟರು ಅಥವಾ ಆ ಒಂದು ಕುಟುಂಬಕ್ಕೆ ಭೇಟಿ ಕೊಟ್ಟರು, ಅವರ ಉದ್ದೇಶ ಏನೇ ಇರಲಿ, ಆದರೆ ಅವರ ಸಿದ್ಧಾಂತದೊಂದಿಗೆ ಯಾವುದೇ ಕಾರಣಕ್ಕೂ ತಾಳೆ ಹಾಕ್ಕೊಳ್ಳೋಕ್ಕೆ ಸಿದ್ಧರಿಲ್ಲದಂತಹ ವ್ಯಕ್ತಿಗಳು ಇವರು. ಯಾರಿರ್ಬೋದು, ಈ ಮುನೀರ್ ಕಾಟಿಪಳ್ಳ ಇರ್ಬೋದು, ಅಥವಾ ನವೀನ್ ಸೂರಿಂಜೆ ಇರ್ಬೋದು, ಅಥವಾ ಎಸ್ ಬಾಲನವರು ಇರ್ಬೋದು. ಸೊ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಇದ್ದರೆ, ಮನುಷ್ಯನಿಗೆ ಸಿದ್ಧಾಂತ, ವ್ಯಕ್ತಿತ್ವ ಅನ್ನೋದು ಮುಖ್ಯ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲಿರುವಂತಹ ವ್ಯಕ್ತಿಗಳು ನಾವೆಲ್ಲರೂ ಒಂದೇ ಅಂತ ಅಂದುಕೊಳ್ಳುವಂತಹ ವ್ಯಕ್ತಿತ್ವಗಳು, ಸಿದ್ಧಾಂತಗಳು ಇರುವಾಗ ಅದರ ಎದುರುಗಡೆ ನಿಂತುಕೊಂಡು ಇಲ್ಲ ಆ ಒಂದು ಧರ್ಮದ ಹೆಣ್ಣು ಮಕ್ಕಳು ನೀಚರು, ಈ ಒಂದು ಧರ್ಮದ ಹೆಣ್ಣು ಮಕ್ಕಳು ನೀಚರು ಅಂತ ಹೇಳಿಕೊಂಡು ಬಡಬಡಿಸ್ತಾ ಇರುವಂತಹ ವ್ಯಕ್ತಿಗಳಿಂದ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗ್ತದೆ ಅಂತ ನೀವೇನಾದರೂ ಅಂದುಕೊಂಡಿದ್ರೆ ಅದು ಶುದ್ಧ ಸುಳ್ಳು. ಅದು ನಾವಿವತ್ತು ತೆಗೆದುಕೊಳ್ಳುವಂತಹ ದೊಡ್ಡ ತಪ್ಪು ನಿರ್ಧಾರ ಅಂತ ಕೂಡ ನಾವು ಇದನ್ನು ಹೇಳ್ಬೋದಾಗಿದೆ. ಯಾಕೆ ಒಂದು ವಿಚಾರವನ್ನು ನಾನು ನಿಮ್ಮ ಮುಂದೆ ಎಚ್ಚರಿಸ್ತಾ ಇದ್ದೇನೆ ಅಂತ ಹೇಳಿದರೆ, ಹಲವು ಪ್ರಕರಣಗಳಲ್ಲಿ ನಾವು ಕಲ್ಲಡ್ಕ ಪ್ರಭಾಕರ ಭಟ್ಟರನ್ನು ಗುರುತಿಸಿಕೊಂಡದ್ದು ಹೆಣ್ಣು ಮಕ್ಕಳ ವಿರುದ್ಧ ತೇಜೋವಧೆ ಮಾಡಿದಂತಹ ಪ್ರಕರಣಗಳು ಹಲವುಗಳಿವೆ. ಆದರೆ ಅವೆಲ್ಲವನ್ನು ನಾವಿಲ್ಲಿ ಬಿಡಿಸಿ ಮಾತಾಡುವಂತಹ ಅವಶ್ಯಕತೆ ಇಲ್ಲ. ಎಲ್ಲರೂ ಮಾಧ್ಯಮಗಳಲ್ಲಿ ಪೇಪರ್ಗಳ ಮುಖಾಂತರ ಓದಿದವರು, ನೋಡಿದವರು, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈಗಲೂ ಕೂಡ ಪ್ರಕರಣಗಳಿದೆ. ಕೆಲವೊಂದು ಪ್ರಕರಣಗಳಲ್ಲಿ ಖುಲಾಸೆಗೊಳ್ತಾರೆ, ಅಂದರೆ ಯಾವುದೇ ಸಾಕ್ಷ್ಯಾಧಾರಗಳಿರುವುದಿಲ್ಲ, ಅವರು ಇಂಡೈರೆಕ್ಟಾಗಿ ಹೇಳ್ತಾರೆ, ಹಾಗೆ ಹೀಗೆ ಅಂತ ಹೇಳಿಕೊಂಡು ಪ್ರಕರಣ ಕೋರ್ಟಲ್ಲಿ ನಿಲ್ಲೋದಿಲ್ಲ. ಆದರೆ ತಾನು ಮಾಡಿದಂತಹ ತಪ್ಪನ್ನು ಜನ ಯಾವತ್ತೂ ಮರೆಯೋದಿಲ್ಲ. ಹೆಣ್ಣು ಮಕ್ಕಳ ಮೇಲೆ ಅದೆಷ್ಟೋ ನಿರ್ದಾಕ್ಷಿಣ್ಯವಾಗಿ ಕೆಲವೊಂದು ಮಾತನಾಡಲೇಬಾರದಂತಹ ಪದಗಳನ್ನು ಬಳಸಿದಂತಹ ಓರ್ವ ವ್ಯಕ್ತಿ ಕಲ್ಲಡ್ಕ ಪ್ರಭಾಕರ ಭಟ್ಟರು. ಅವರಿಗೆ ಆ ಒಂದು ಸ್ಥಾನಮಾನವನ್ನೇ ಕೊಡಬಹುದೇ ಹೊರತು ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಮನ್ನಣೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ನಾನಿಲ್ಲಿ ಹೇಳಲೇಬೇಕಾಗಿದೆ. ಯಾಕಂತ ಹೇಳಿದರೆ, ನಾವು ಬರೀ ಒಂದು ಧರ್ಮದ ವಿಚಾರವಾಗಿ ಹೇಳ್ತಾ ಇಲ್ಲ, ಇಲ್ಲಿ ಪುತ್ತೂರಲ್ಲಿ ನಡೆದಂತಹ ಒಂದು ಹೆಣ್ಣು ಮಗುವಿನ ಮೇಲೆ ಆದಂತಹ ಅನ್ಯಾಯದ ವಿರುದ್ಧವಾಗಿ ಕೂಡ ಮಾತಾಡುವಂತಹ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿ ವಿಶ್ವಕರ್ಮ ಸಮುದಾಯದ ರಾಜ್ಯಾಧ್ಯಕ್ಷರು ಮತ್ತು ಕೆಲವೊಂದು ನಾಯಕರುಗಳು ಹೋಗಿ ಅಲ್ಲಿ ಚರ್ಚೆ ನಡೆಸಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅವರು ಬಹಿರಂಗವಾಗಿ ಪತ್ರಿಕಾಗೋಷ್ಠಿಗಳಲ್ಲಿ ಹೇಳಿದಂತಹ ವಿಚಾರಗಳು ಕೂಡ ಹೌದು. ಸೊ ಆ ಒಂದು ಕಾರಣಕ್ಕೆ ಅವರಿಂದ ಯಾವುದೇ ನ್ಯಾಯ ಸಿಗದಂತಹ ಆ ಒಂದು ಸಂದರ್ಭದಲ್ಲಿ ಮತ್ತು ಮಹಿಳೆಯರ ಹೆಣ್ಣು ಮಕ್ಕಳ ಮೇಲೆ ನಿರ್ದಾಕ್ಷಿಣ್ಯವಾಗಿ
ದ್ವೇಷ ಭಾಷಣಗಳನ್ನು ಅಥವಾ ಅವಹೇಳನಕಾರಿ ಭಾಷಣಗಳನ್ನು ಮಾಡುವಂತಹ ಈ ಒಂದು ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಸೌಜನ್ಯ ಹೋರಾಟದಲ್ಲಿ ಬರುವಂತಹ ಯಾವುದೇ ಅವಕಾಶಗಳನ್ನು ನೀಡಬಾರದು ಅಂತ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು. ಯಾಕಂದರೆ ಇದೊಂದು ದೊಡ್ಡ ಷಡ್ಯಂತ್ರದ ಭಾಗ ಆಗಿರ್ಬೋದು. ಮುಂದಿನ ದಿವಸಗಳಲ್ಲಿ ಈ ಒಂದು ಮಾತನ್ನು ಕೂಡ ನೀವು ಮಾರ್ಕ್ ಮಾಡಿ ಇಟ್ಟುಕೊಳ್ಬೋದು. ಇದು ಯಾವುದೇ ಒಳ್ಳೆಯ ಕಾರ್ಯಕ್ಕೆ ಬಂದಂತಹ ವ್ಯಕ್ತಿ ಖಂಡಿತವಾಗಿಯೂ ಅಲ್ಲ. ನೀವೊಂದು ಪೋಸ್ಟ್ ಕೊಟ್ಟಂತಹ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಕಂಡ ತಕ್ಷಣ ಹಾಗೆ ಕಣ್ಣು ಮುಚ್ಚಿಕೊಂಡು ವಿಶ್ವಾಸಾರ್ಹತೆಗೆ ತೆಗೆದುಕೊಳ್ಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈ ವಿಡಿಯೋ ಮುಖಾಂತರ ನಿಮಗೆ ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ ನಾವು ವ್ಯಕ್ತಿತ್ವವನ್ನು ನೋಡಿ ಅಳಿಬೇಕೇ ಹೊರತು ಅವರ ಧರ್ಮ, ಓಕೆ ಅವರು ಹಿಂದೂ ಮುಖಂಡರು ಅದು ಇದು ಅಂತ ಹೇಳಿಕೊಂಡು ಎಲ್ಲದಕ್ಕೂ ಅವರೇ ನಾಯಕರು ಅಂತ ನಾವಿಲ್ಲಿ ಬಣ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಅವರ ವ್ಯಕ್ತಿತ್ವ ಎಂಥದ್ದು, ಯಾವ ರೀತಿಯ ಕೀಳು ಮಟ್ಟದ ವ್ಯಕ್ತಿತ್ವ ಇಲ್ಲಿ ಅವರು ಬಂದಿರುವಂಥದ್ದು, ಅವರ ಮಾತುಗಾರಿಕೆ ಎಂಥದ್ದು ಎಲ್ಲವನ್ನ ನಾವು ಗಮನಿಸಬೇಕಾಗಿದೆ. ಹೆಣ್ಣು ಮಕ್ಕಳ ಮೇಲೆ ಅವರಿಗಿರುವಂತಹ ಆ ಒಂದು ಧೋರಣೆ ಎಂಥದ್ದು. ಸೊ ಇವೆಲ್ಲವೂ ಕೂಡ ಒಂದು ಅವರ ವ್ಯಕ್ತಿತ್ವವನ್ನು ಅಳೆದು ತೂಗುವಂಥದ್ದು. ಅದರಲ್ಲಿ ಅತ್ಯಂತ ನೀಚವಾದಂತಹ ವ್ಯಕ್ತಿತ್ವವನ್ನು ಹೊಂದಿಕೊಂಡಿರುವಂತಹ ಕಲ್ಲಡ್ಕ ಪ್ರಭಾಕರ ಭಟ್ಟರನ್ನು ಇನ್ನು ಸೌಜನ್ಯ ಹೋರಾಟಕ್ಕೆ ಬಂದರೂ ಕೂಡ ಅವರನ್ನು ಬೆಂಬಲಿಸುವಂತಹ ಮಾತು ಇಲ್ಲವೇ ಇಲ್ಲ. ಯಾವುದೇ ಕಾರಣಕ್ಕೂ ಅಂತಹ ಒಂದು ಸಿದ್ಧಾಂತವನ್ನು ಬೆಳೆಸಿಕೊಂಡವರ ಜೊತೆಗೆ ಯಾವುದೇ ರೀತಿಯ ಸಹಕಾರ ಮಾಡುವಂತಹ ಉದ್ದೇಶ ನಮಗಂತೂ ಖಂಡಿತ ಇಲ್ಲ. ಇನ್ನು ಫ್ಯೂಚರಲ್ಲಿ ಅವರು ಯಾವುದೇ ಹೋರಾಟಗಳನ್ನು ಮಾಡಲಿ, ಏನೇ ಇರಲಿ, ನಾವು ನಿಷ್ಕಲ್ಮಶವಾದಂತಹ ಹೋರಾಟಕ್ಕೆ ಬೆಂಬಲ ಕೊಡ್ತೇವೆ ಹೊರತು ಇಂತಹ ನೀಚ ಹೋರಾಟಕ್ಕೆ ನಾವು ಅವರ ಜೊತೆ ಕೈ ಜೋಡಿಸುವಂತಹ ಪ್ರಶ್ನೆ ಇಲ್ಲ. ಸೊ ಈ ಒಂದು ವಿಡಿಯೋವನ್ನು ಮಾಡೋದಕ್ಕೋಸ್ಕರ, ಯಾಕಂದರೆ ನಾವು ಕಂಡು ಬೆಳೆದವರು. ಯಾಕಂದರೆ ಪುತ್ತೂರು ತಾಲೂಕಿನಲ್ಲಿ ಒಂದು ಹೆಣ್ಣು ಮಗುವೆ ಅನ್ಯಾಯ ಆಗಿದೆ. ಪುತ್ತೂರು ಇರಲಿ ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಪ್ರಕರಣಗಳು ಹೆಣ್ಣು ಮಕ್ಕಳನ್ನು ತೇಜೋವಧೆ ಮಾಡಿದಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟು ಕಲ್ಲಡ್ಕ ಪ್ರಭಾಕರ ಭಟ್ಟರು ಇಂದು ಕೂಡ ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ. ಇಂತಹ ಅವರ ವ್ಯಕ್ತಿಯಿಂದ ಹೆಣ್ಣು ಮಗುವಿಗೆ ನ್ಯಾಯ ಸಿಗ್ತದೆ ಅಂತ ನೀವೇನಾದರೂ ಹಗಲು ಕನಸು ಕಾಣ್ತಾ ಇದ್ದರೆ ದಯವಿಟ್ಟು ತಪ್ಪು. ಇಂತಹ ಒಂದು ದೊಡ್ಡ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ 1000 ಬಾರಿ ಆಲೋಚನೆ ಮಾಡಿ. ಸೊ ನಾವು ಈ ಒಂದು ವಿಚಾರದಲ್ಲಿ ವಿಡಿಯೋ ಅಪ್ಡೇಟ್ಗಳನ್ನು ಕೊಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ಕೆಲವೊಂದು ಪರಿಸ್ಥಿತಿಗಳನ್ನು ನಿಭಾಯಿಸಿಕೊಂಡು ನಾನಿವತ್ತು ಈ ಒಂದು ವಿಡಿಯೋ ಮುಂದೆ ಬರ್ತಾ ಇರುವಂಥದ್ದು. ಹಲವು ಕಷ್ಟ ನಷ್ಟಗಳನ್ನು ಎದುರಿಸಿಕೊಂಡು ಇವತ್ತು ನಿಮ್ಮ ಮುಂದೆ ಬರ್ತಾ ಇರುವಂಥದ್ದು. ಹಲವು ಪ್ರಕರಣಗಳನ್ನು ದಾಖಲಿಸಿಕೊಂಡು ಇವತ್ತು ನಿಮ್ಮ ಮುಂದೆ ಬರ್ತಾ ಇರುವಂಥದ್ದು. ಆದರೂ ಕೂಡ ಇಂತಹ ಸಂದರ್ಭಗಳಲ್ಲಿ ಈ ಒಂದು ಕಠಿಣ ನಿರ್ಧಾರವನ್ನು ಏನಾದರೂ ಹೋರಾಟಗಾರರು ಅವರನ್ನು ಜೊತೆ ಸೇರಿಸಿಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ತಪ್ಪು ನಿರ್ಧಾರ. ಹೆಣ್ಣು ಮಕ್ಕಳ ಮೇಲೆ ಯಾವುದೇ ರೀತಿಯ ಒಳ್ಳೆಯ ಭಾವನೆಗಳು ಆ ಒಂದು ವ್ಯಕ್ತಿತ್ವದಲ್ಲಿ ಎಲ್ಲೂ ಕೂಡ ಕಾಣಿಸಲಿಲ್ಲ, ಯಾವಾಗಲೂ ಕೂಡ ಕಾಣಿಸಲಿಲ್ಲ. ಆ ವ್ಯಕ್ತಿ ಬದಲಾಗ್ತಾನೆ ಅಂತ ಅಂದುಕೊಂಡ್ರೆ ಅದು ನಾವು ಮಾಡ್ತಾ ಇರುವಂತಹ ದೊಡ್ಡ ಮೂರ್ಖತನದ ಕೆಲಸ ಅಂತ ನಾವು ಇದನ್ನು ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕೆ ನೋಡಿ, ಇಂತಹ ಒಂದು ಬೆಳವಣಿಗೆಗಳು ಮುಂದೆ ನಡಿಬೋದು ಅಂತ ಕೆಲವೊಂದು ಕ್ಲೂಗಳು ನಮಗೆ ಸಿಕ್ಕಿದ್ವು. ಯಾಕಂದರೆ ನಾನು ಈ ಒಂದು ಹೋರಾಟ ಅದರ ವಿಡಿಯೋ ಮಾಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರ ವ್ಯಕ್ತಿ, ನಮ್ಮ ಪುತ್ತೂರಿನವರಾದಂತಹ ಅವರ ವ್ಯಕ್ತಿ ಹೇಳ್ತಾ ಇದ್ರು, ನೋಡಿ ಈ ಒಂದು ಪ್ರಕರಣದ ಹಿಂದೆ ಈ ಒಂದು ವಿಚಾರಗಳೆಲ್ಲ ಬೆಳವಣಿಗೆಗಳೆಲ್ಲ ನಡೆಯೋದ್ರ ಹಿಂದೆ ಕಲ್ಲಡ್ಕ ಪ್ರಭಾಕರ ಭಟ್ರು ಇದ್ದಾರೆ ನೋಡಿ. ಅವರ ಸಿದ್ಧಾಂತಗಳು ಬೇರೆ, ನಾವು ಅಂದುಕೊಳ್ಳುವಂತಹ ಸಿದ್ಧಾಂತಗಳು ಬೇರೆ. ನಮ್ಮ ಸಿದ್ಧಾಂತಗಳು ಯಾವತ್ತಿಗೂ ಕೂಡ ಸೆಕ್ಯುಲರ್ ಭಾಗವಾಗಿ ಇರುತ್ತದೆ ಹೊರತು ಎಲ್ಲರನ್ನ ಒಂದಾಗಿ ತೆಗೆದುಕೊಳ್ಳುವುದರ ಜೊತೆಗೆ ಹೋಗ್ತೇವೆ ಹೊರತು ಯಾರನ್ನು ಕೂಡ ಡಿವೈಡ್ ಮಾಡುವುದರ ಜೊತೆಗೆ ನಾವು ಯಾವತ್ತೂ ನಮ್ಮ ಸಿದ್ಧಾಂತವನ್ನು ಅಳವಡಿಸಿಕೊಂಡಿಲ್ಲ. ಸೊ ಆ ಒಂದು ಕಾರಣಕ್ಕೆ ಕಲ್ಲಡ್ಕ ಭಟ್ರೇನಾದರೂ ಈ ಒಂದು ಹೋರಾಟಕ್ಕೆ ಬಂದರೆ ಕಲ್ಲಡ್ಕ ಭಟ್ರನ್ನು ಕೂಡ ನೀವು ಬೆಂಬಲಿಸ್ತೀರಾ ಅಂತ ಕೇಳಿದರು. ಖಂಡಿತವಾಗಿಯೂ ಇಲ್ಲ. ಹೋರಾಟವನ್ನು ನಾವು ಬೆಂಬಲಿಸ್ತೇವೆ ಹೊರತು ನಾವಿಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ಟರನ್ನು ಬೆಂಬಲಿಸುವಂತಹ ಯಾವುದೇ ಕೆಲಸಕ್ಕೆ ಕೈ ಹಾಕುವುದಿಲ್ಲ, ಅಂತಹ ಕೀಳುಮಟ್ಟಕ್ಕೆ ನಾವು ಇಳುವುದೂ ಇಲ್ಲ. ಸೊ ಈ ಒಂದು ಕಾರಣಕ್ಕೆ ಪ್ರೀತಿಯ ಹೋರಾಟಗಾರರಲ್ಲಿರ್ಬೋದು, ನಮ್ಮ ವೀಕ್ಷಕರಲ್ಲಿ ತಪ್ಪು ಭಾವನೆಯನ್ನು ಕಲ್ಪಿಸಿಕೊಳ್ಬೇಡಿ. ಆದರೆ ಪ್ರಮುಖವಾಗಿ ನಾವು ಗಮನಿಸಬೇಕು, ಇವತ್ತು ನಾಳೆ ಮೊಳಕೆಯೊಡೆದು ಬರುವಂತಹ ಹೋರಾಟಗಾರರು ಶಾಶ್ವತರಲ್ಲ. ನಾವು 14 ವರ್ಷದಿಂದ ಎಲ್ಲವನ್ನ ತ್ಯಜಿಸಿ ನೋಡಿ, ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು, ಗಿರೀಶ್ ಮಠಣ್ಣವರು ಇರ್ಬೋದು, ತಮ್ಮ ಇದ್ದಂತಹ ಎಲ್ಲವನ್ನ ತ್ಯಜಿಸಿಕೊಂಡು ಈ ಒಂದು ಹೋರಾಟಕ್ಕೆ ಬಂದವರು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೂಡ ಒಂದು ಕಾಲದಲ್ಲಿ RSS ಪ್ರಮುಖರಾಗಿದ್ದರು, ವಿಶ್ವ ಹಿಂದೂ ಪರಿಷತ್ ಪ್ರಮುಖರಾಗಿದ್ದರು, ಅಥವಾ ಹಿಂದುತ್ವದ ಅಜೆಂಡಾದಲ್ಲಿ ಮುಳುಗಿ ಹೋಗಿದ್ದವರು. ಸೊ ಅವರು ಇಲ್ಲಿ ಸೌಜನ್ಯ ಹೋರಾಟಕ್ಕೆ ಬರುವಂತಹ ಸಂದರ್ಭದಲ್ಲಿ ಎಲ್ಲವನ್ನ ತ್ಯಾಗ ಮಾಡಿಕೊಂಡು ಬಂದವರು. ಎಲ್ಲರೂ ಕೂಡ ಈ ಒಂದು ವ್ಯಕ್ತಿಯನ್ನು ದೂರ ಇಟ್ಟವರು. ಅವರ ವ್ಯಕ್ತಿತ್ವ ಯಾವ ರೀತಿಯಲ್ಲಿ ಬದಲಾಯಿತು ಅಂದರೆ, ನಮ್ಮ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನ ಗೌರವ ಇದೆ ಎನ್ನುವಂತಹ ಮಟ್ಟಿಗೆ ಅವರ ವ್ಯಕ್ತಿತ್ವ ಬೆಳೆದು ನಿಂತದ್ದನ್ನು ನಾವು ಗಮನಿಸಿರ್ಬೋದು. ಆದರೆ ಇಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ರು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಒಂದೇ ತಟ್ಟೆಯಲ್ಲಿ ತೂಗುವಂತಹ ಯಾವುದೇ ಕಾರಣಗಳನ್ನು ಎಷ್ಟೇ ಹುಡುಕಿದರೂ ನಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ.
ಎಸ್ಪೆಷಲಿ ಹೆಣ್ಣು ಮಕ್ಕಳ ಮೇಲೆ ಇರುವಂತಹ ಕಲ್ಲಡ್ಕ ಪ್ರಭಾಕರ ಭಟ್ಟರ ಆ ಒಂದು ಚಿಂತನೆಗಳು, ಆ ಒಂದು ವ್ಯಕ್ತಿತ್ವದಲ್ಲಿರುವಂತಹ ಏನು ಕೆಲವೊಂದು ಸನ್ನಿವೇಶಗಳನ್ನು ನಾವು ಗಮನಿಸಿದರೆ ಸಾಕು, ಯಾವತ್ತಿಗೂ ಕೂಡ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅಂದರೆ ಕಲ್ಲಡ್ಕ ಪ್ರಭಾಕರ ಭಟ್ಟರನ್ನು ನೆಚ್ಚಿಕೊಳ್ಬೇಕು ಅನ್ನುವಂಥದ್ದು ನೀವು ಅಥವಾ ಇವತ್ತು ಯಾರಾದರೂ ಅವರನ್ನು ಬೆಂಬಲಿಸ್ತಾ ಇದ್ದರೆ ಮಾಡ್ತಾ ಇರುವಂತಹ ದೊಡ್ಡ ತಪ್ಪು. ಸೊ ಏನಾದರೂ ಈ ಒಂದು ವಿಚಾರದಲ್ಲಿ ನಿಮಗೂ ಹೇಳಬೇಕು ಅಂತಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ತಿಳಿಸ್ಬೋದು. ಸೊ ನನ್ನ ಮಾತಲ್ಲಿ ಯಾವುದೇ ತಪ್ಪು ಸಂಭವಿಸಲ್ಲ ಅಂತ ನಾನು ಅನ್ಕೋತೀನಿ. ನಿಮಗೇನಾದರೂ ಬೇಸರ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಆದರೆ ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ವ್ಯಕ್ತಿತ್ವದ ವಿರುದ್ಧವಾಗಿರುವಂತಹ ಸಿದ್ಧಾಂತದ ಜೊತೆಗೆ ಹೊಂದಾಣಿಕೆ ಮಾಡೋದಕ್ಕೆ ನಾವು ತಯಾರಲ್ಲ. ನಾವು ಹೋರಾಟವನ್ನು ಬೆಂಬಲಿಸ್ತೇವೆ ಹೊರತು ನಾವು ಇಂತಹ ನೀಚ ವ್ಯಕ್ತಿತ್ವಗಳುಳ್ಳ ಹೋರಾಟವನ್ನು ಬೆಂಬಲಿಸೋದಕ್ಕೆ ಯಾವತ್ತಿಗೂ ತಯಾರಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ಪರ ವಿರೋಧಗಳು ಖಂಡಿತವಾಗಿಯೂ ಬಂದೇ ಬರುತ್ತೆ ಅನ್ನುವಂತಹ ಎಲ್ಲ ವಿಚಾರಗಳ ಬಗ್ಗೆ ನನಗೆ ಗೊತ್ತೇ ಇದೆ. ಸೊ ಆದರೂ ಕೂಡ ನಮ್ಮ ಸಿದ್ಧಾಂತವನ್ನು ನಾವು ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. ಯಾಕಂತ ಹೇಳಿದರೆ ನೋಡಿ, ಇದು ಒಂದೇ ನಾಣ್ಯದ ಎರಡು ಮುಖಗಳಿರುವಂತಹ ವ್ಯಕ್ತಿತ್ವಗಳು, ಗೊತ್ತಾಯ್ತಾ? ಅದು ನಾವೊಂದು ರೀತಿಯಲ್ಲಿ ದೇಶದ್ರೋಹಕ್ಕೆ ಹೋಲಿಸಬಹುದಾದಂತಹ ವ್ಯಕ್ತಿತ್ವಗಳು. ಇದು ಯಾವುದೇ ಕಾರಣಕ್ಕೂ ನಾನು ಒಳ್ಳೆಯವನಾಗೋದೇ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಉತ್ತಮ ಸಮಾಜವನ್ನು ಕಟ್ಟೋದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ನೋಡಿ, ಇವಾಗಲೇ ನೀವು ಹೋರಾಟ ಅಂತ ಹೇಳಿ ಬೇಕಾದರೆ ಒಂದು ವೇದಿಕೆಯನ್ನು ಕಟ್ಟಿ ಆ ವ್ಯಕ್ತಿಗೆ ಒಂದು ಮೈಕ್ ಕೊಟ್ಟು ನೋಡಿ, ಅದೆಷ್ಟು ಅಶ್ಲೀಲವಾದಂತಹ ಪದಗಳು ಆತನ ಬಾಯಿಂದ ಬರ್ಬೋದು ಎನ್ನುವುದನ್ನು ನೀವು ನೋಡ್ಬೋದಾಗಿದೆ. ಇದು ನಾವು ಹೇಳಬೇಕಂತ ವಿಚಾರ ಅಲ್ಲ, ಹಲವು ವಿಡಿಯೋ ಪ್ರೂಫ್ಗಳೇ ಇರುವಂಥದ್ದು, ಎಲ್ಲ ಕೇಳಿರುವಂಥದ್ದು. ನಾವು ಎಸ್ಪೆಷಲಿ ಹೇಳಬೇಕಂತಹ ಯಾವುದೇ ಅವಶ್ಯಕತೆ ಇಲ್ಲ. ಸೊ ಸ್ನೇಹಿತರೆ, ಇದು ಸಂದೇಶನಂತೆ ಇನ್ನೊಬ್ಬ ವ್ಯಕ್ತಿ ಬರ್ತಾ ಇರುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ಜಾಗೃತೆಯಿಂದಿರಿ. ಹೋರಾಟ ಅನ್ನುವಂಥದ್ದು ಯಾವತ್ತಿಗೂ ಕೂಡ ಅದೊಂದು ನಿಷ್ಕಲ್ಮಶವಾದಂತಹ ಹೃದಯಗಳುಳ್ಳಂತಹ ಒಂದು ಹೋರಾಟ ಆಗಿರಬೇಕೇ ಹೊರತು ಇಂತಹ ಕಠೋರ ಕಾಠಿಣ್ಯವಾದಂತಹ ಅಶ್ಲೀಲವಾದಂತಹ ಹೃದಯಗಳುಳ್ಳ ಯಾವುದೇ ವ್ಯಕ್ತಿತ್ವಗಳಿಂದ ಹೋರಾಟಕ್ಕೆ ಜಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಒಪಿನಿಯನ್ ಮಾತ್ರ. ನಿಮ್ಮ ಒಪಿನಿಯನ್ ತುಂಬ ಬದಲಾಗಿರ್ಬೋದು ಅಥವಾ ನನ್ನ ಒಪಿನಿಯನ್ ಜೊತೆಗೆ ಹೊಂದಾಣಿಕೆ ಆಗುವಂಥದ್ದು ಕೂಡ ಇರ್ಬೋದು. ಸೊ ಏನೇ ಇರಲಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ.